ವರ್ಷದಿಂದ ಎಲ್ಲರೂ ತಪ್ಪು ಮಾಡವ್ರ. ಟೋಲಿಗೆ ದೇವ್ರು ಕೊಟ್ಟಿದ್ದ ಮತ್ತೆ ಅದನ್ನ ಹೆಂಗ್ ಮಾಡಿದ್ರಿ ಇವತ್ತ ವರ್ಷ ಹಿಂಗ ಆಗೈತದ ಏ ಬಾಯ್ ಮಾಡ್ಬಿಡ್ರಿ ರೋಸ್ ಹೊಳಿಗೆ ಹೋದ್ರ ಮತ್ತೆ ಅವ್ರು ಟೋಲಿಗೆ ಹಾಕಿ ನಾವು ಹೇಳ್ತಾರ ಯಾರ್ಯಾರು ಇದು ಮಾಡಿ ಕೊಡ್ತೀವಿ ಮತ್ತೆ ಅವ್ರನ್ನ ಮಾಡಿ ಮುಂದಿನ ಸಾಧ್ಯ ಆಗತ್ತೆ ಹೊರತಾಗಿ ಈ ವರ್ಷ ಯಾವಾಗೂ ಆಗಂಗಿಲ್ಲ ಅಷ್ಟೇ ಬಿಡು. ನಿಮ್ಮ ದೈವ ದೇವರು ನೀವು ಕಟ್ತೀನಿ ಅಂದ್ರೆ ಯಾರಿಗೆಲ್ಲ ಕಟ್ಬೋದು. ಈಗ ಅವ್ರು ಬಂದ್ರಂದ್ರೆ ಹಾಕೊಂಡಂಗಿಲ್ಲ. ಉಳಿದಿದ್ದು ಏನು ಕೇಳೋದು ಏನು ಪ್ರೇಮದಿಂದ ನೀವು ಏನು ಕೇಳ್ತೀನಿ ಅಂದ್ರ ಅದನ್ನ ಹೇಳ್ತೀನಿ. ಮುಂದಿನ ಸಾಧ್ಯ ಅವನ್ನ ಕೇಳ್ತೀನಿ ನನ್ನ ಈ ದರ್ಗಾ ಹತ್ತಂಗಿಲ್ಲ. ಅಲ್ಲ ಮುಂದಿನ ಸಲ ಕೊಡ್ಸಬೇಕ ಮತ್ತೆ ಮುಂದಿನ ಸಲ ಯಾರೇನು ಮಾತಾಡಿದ್ರು ಇಲ್ಲಿವರೆಗೆ ಪೆಂಡಿಂಗ್ ಇಟ್ಟಿನ ಅದನ್ನ ಇಲ್ಲಿ ದೈಹಿಕ ಹೇಳ್ತೀನಿ ಸರ ಅವನ್ನ ಎತ್ತಬೇಕಾಗಿದ್ರ ಇಡೀ ದೈವ ಕೇಳ್ರಿ. ಆಗಿನ ಕಾಲದಾಗ ಎತ್ತಿ ಬಿಡ್ತಿದ್ದೆ. ದೈವ ಏನಾರ ಮಾತಾಡ್ತದೆ ಮತ್ತೆ ಕೊಡುದು ಬಿಡುದು ಅಂತ ನೀವು ಹೊಟ್ಟಾಗ ಹಾಕೋಬೇಕು. ಇರ್ಲಿ ದೈವ ಅಂದ್ರ ನೀವ ಅಂತ ಹೇಳಿರಿ ದೇವ್ರ ಅಂತ ಹೇಳಿ ಕೆಟ್ಟ ದೇವ್ರ ಅದಕ್ಕೆ ನಾವು ಮಾಡೋದು ಬೇಡ. ದೇವ್ರ ಮಾಡ್ಲಿ ಅಂತನ ನಿಮ್ಮ ಮ್ಯಾಗ ಭರೋಸಾ ಇಟ್ಟಿರ್ತಾರ ಎಲ್ಲಾರು. ದೇವ್ರ ಮಗನ ಭರೋಸೆ 4 ವರ್ಷ ಆಯ್ತು ಈಗ. ಅದರಿಂದ ಇದಾಗಬಾರ್ದು ಮಾಡ್ಸ್ಯಾರಪ್ಪ ಅಂದಿಂದ ಭಕ್ತರು ಅದನ್ನ ಒಂದು ಯಾವ್ದಾರ ಇರ್ಲಿ ಅಂತ ಅನ್ನೋ ಸಲುವಾಗಿ ಎಲ್ಲಾರು ಇದು ಮಾಡ್ತಾರ. ಅವ್ರೇನ ಯಾರ ತಪ್ಪು ತಿಳಿದಿಲ್ಲ, ಒಳ್ಳೇದಾಗ್ಲಿ. ಆತ್ಮ ಸಂತೋಷದಿಂದ ಯಾರಿಗೆ ತೊಂದರೆ ಆಗುವಂಗ ಅವ ತನ್ನ ಮೆಟ್ಟು ಬೀಳ್ತಾನ. ನೀವು ಕೇಳಿಸಬಹುದು. ನಾನು ಹೋಗಲಾ ಇಲ್ಲ ನನ್ನ ಜಗಕ್ಕ ನನ್ನ ಜಗಕ್ಕ ನಾಳೆ ಒಂದಿನ ಟೈಮ್ ಐತಿ. ಎಲ್ಲೆಲ್ಲೇ ಪವಾಡ ಆಗತ್ತಂತ ಕೇಳಿದ್ರು. ಪವಾಡ ಮಾಡೋ ಅಂದ್ರು ಎಲ್ಲದಕ್ಕೂ ಸಿದ್ಧ ಆಗಿ ಬಂದಿದ್ದೆ ನಾನು.